ನಮಸ್ಕಾರ ಫ್ರೆಂಡ್ಸ್, ಇಂಡಿಯನ್ ಮಾರ್ಕೆಟ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬರ್ತಾ ಇದೆ. ಇತ್ತೀಚೆಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತೆ ಸುಪ್ರೀಂ ಕೋರ್ಟ್ ಆಫ್ ಯುನೈಟೆಡ್ ಸ್ಟೇಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಏನಪ್ಪಾ ಅಂದ್ರೆ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಸುಮಾರು ದೇಶಗಳ ಮೇಲೆ 100% ಟ್ಯಾರಿಫ್ ಅನ್ನು ಹಾಕಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಅದನ್ನ ಬ್ಯಾನ್ ಮಾಡಿದೆ. ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳಿಸಿರ್ತೀನಿ. ಮತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಯಾವ ತರ ಪರಿಣಾಮ ಬೀಳುತ್ತೆ, ಯಾವ ತರ ಮಾರ್ಕೆಟ್ ಈ ನ್ಯೂಸ್ ಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ. ಫಸ್ಟ್ ಟ್ಯಾರಿಫ್ ಅಂದ್ರೆ ಏನು, ಇದು ಒಂದು ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ತೀನಿ. ಈ ಮಾಡರ್ನ್ ಯುಗಕ್ಕೆ ಟ್ಯಾರಿಫ್ ಒಂದು ವೆಪನ್ ಆಗಿದೆ. ಟ್ಯಾರಿಫ್ ಅಂದ್ರೆ ಒಂದು ದೇಶವು ಬೇರೆ ದೇಶದಿಂದ ಆಮದು ಆಗುವ ವಸ್ತುಗಳ ಮೇಲೆ ವಿಧಿಸುವ ತೆರಿಗೆ ಆಗಿರುತ್ತೆ. ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಭಾರತಕ್ಕೆ ಅಮೆರಿಕದಿಂದ ಒಂದು ಮೊಬೈಲ್ ಫೋನ್ ಬರುತ್ತೆ. ಅದ್ರ ಪ್ರೈಸ್ ಎಲ್ಲಾ ಟ್ಯಾಕ್ಸ್ ಸೇರಿ ಅಲ್ಲಿ 10,000 ಇರುತ್ತೆ. ನಮ್ಮ ಹತ್ರ ಬರಬೇಕಾದ್ರೆ ಎಕ್ಸ್ಟ್ರಾ 20% ಏನಾದ್ರು ಟ್ಯಾರಿಫ್ ಹಾಕಿದ್ರೆ ಆ ಫೋನಿನ ಪ್ರೈಸ್ 12,000 ಆಗುತ್ತೆ. ಇದನ್ನೇ ಟ್ಯಾರಿಫ್ ಅಥವಾ ನಮ್ ಕಡೆ GST ಅಂತ ಕರಿತೀವಿ. ಯಾಕೆ ಸರ್ಕಾರ ಈ ಮಾಡರ್ನ್ ವೆಪನ್ ಎಲ್ಲಾ ದೇಶಗಳ ಮೇಲೆ ಯೂಸ್ ಮಾಡುತ್ತಂದ್ರೆ ದೇಶೀಯ ಕಂಪನಿಗಳನ್ನ ರಕ್ಷಣೆ ಮಾಡೋದಕ್ಕೆ. ಅಂದ್ರೆ ಹೊರ ದೇಶದ ವಸ್ತುಗಳು ಏನಾದ್ರು ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದ್ರೆ ಅಲ್ಲಿರುವಂತ ಕಂಪನಿಗಳಿಗೆ ಲಾಸ್ ಆಗಬಹುದು, ಗವರ್ಮೆಂಟ್ ರೆವೆನ್ಯೂ ಎಲ್ಲ ಹೆಚ್ಚಿಗೆ ಮಾಡಬಹುದು. ಮೇನ್ ರೀಸನ್ ಪೊಲಿಟಿಕಲ್ ರೀಸನ್ ಇಂದ ಈ ಟ್ಯಾರಿಫ್ಸ್ ಎಲ್ಲ ಹಾಕ್ತಾರೆ. ಟ್ರಂಪ್ ಸುಮಾರು ದೇಶಗಳ ಮೇಲೆ ಟ್ಯಾರಿಫ್ ಎಲ್ಲ ಹಾಕಿದ್ರು. ಸುಪ್ರೀಂ ಕೋರ್ಟ್ ಅದನ್ನ ಇವಾಗ ತಡೆ ಹಿಡಿದಿದೆ. ರೀಸನ್ ದೊಡ್ಡ ಮಟ್ಟದಲ್ಲಿ ಟ್ಯಾರಿಫ್ ಅನ್ನ ವಿಧಿಸಬೇಕಾದ್ರೆ ಕಾಂಗ್ರೆಸ್ಸಿನ ಅನುಮತಿ ಪಡಿಬೇಕಾಗುತ್ತೆ. ಪ್ರೆಸಿಡೆಂಟ್ ಒಬ್ಬರೇ ಅದನ್ನ ನಿರ್ಧರಿಸಲು ಸಾಧ್ಯವಿಲ್ಲ ಅಂತ ಹೇಳಿ 2 ರೀಸನ್ ಮೇಲೆ ಟ್ಯಾರಿಫ್ ಅನ್ನು ಇವಾಗ ಸದ್ಯ ಬ್ಯಾನ್ ಮಾಡಿದೆ. ಅಕಸ್ಮಾತ್ ಏನಾದ್ರು ಹಾಕಂಗಿದ್ರೆ 10% ಮಾತ್ರ ಹಾಕ್ಬೇಕಂತ ಹೇಳಿದೆ. ಅದು ಕಾಂಗ್ರೆಸ್ ನ ಅನುಮತಿ ಪಡೆದು. ಈ ಕಾಂಗ್ರೆಸ್ ಅಂದ್ರೆ ಪಾರ್ಲಿಮೆಂಟ್. ನಮ್ಮ ಇಂಡಿಯಾದಲ್ಲಿ ಸಂಸತ್ ಐತಲ್ಲ, ಸೇಮ್ ಹಂಗೆ USA ಅಲ್ಲಿ ಕಾಂಗ್ರೆಸ್ ಅಂತಾರೆ. ನಮ್ ಸಂಸತ್ತಲ್ಲಿ ರಾಜ್ಯಸಭೆ ಲೋಕಸಭೆ ಐತಲ್ಲ, ಸೇಮ್ ಅಲ್ಲಿಯೂ ಕೂಡ ಸೆನೆಟ್ ಮತ್ತು ಹೌಸ್ ಅಂತ ಐತೆ. ಅಲ್ಲೇನಾದ್ರೂ ಬಿಲ್ ಪಾಸ್ ಮಾಡಬೇಕಾದ್ರೆ ಕಾಂಗ್ರೆಸ್ ನ ಸೆನೆಟ್ ಮತ್ತು ಹೌಸ್ ನಲ್ಲಿ ಇರುವಂತಹ ಮೆಂಬರ್ಸ್ ಪರ್ಮಿಷನ್ ಬೇಕಾಗುತ್ತೆ. ನೀವು ಕೇಳ್ಬೋದು ಇವರೆಲ್ಲ ಪರ್ಮಿಷನ್ ಇಲ್ಲಾರದೆ ಮತ್ತೆ ಟ್ಯಾರಿಫ್ ಯಾವ ತರ ಹಾಕಿದ್ರು, 100% 300% ಎಲ್ಲ ಟ್ಯಾರಿಫ್ ಹಾಕಿದ್ರು. ಅದ್ ಯಾವ ತರ ಅಂದ್ರೆ USA ಪ್ರೆಸಿಡೆಂಟ್ ಟ್ರೇಡ್ ಆಕ್ಟ್ ಆಫ್ 1974 ಮತ್ತೆ ಒಂದು ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ಸ್ ಪವರ್ ಆಕ್ಟ್ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ತಾತ್ಕಾಲಿಕವಾಗಿ ಟ್ಯಾರಿಫ್ ಅನ್ನು ವಿಧಿಸಬಹುದು. ಆದ್ರೆ ದೊಡ್ಡ ಮಟ್ಟದಲ್ಲಿ ದೀರ್ಘಾವಧಿ ಟ್ಯಾರಿಫ್ ಹಾಕಬೇಕಾದ್ರೆ ಕಾಂಗ್ರೆಸ್ ನ ಅನುಮತಿ ಬೇಕಾಗುತ್ತೆ. ಈ ಒಂದು ರೀಸನ್ ಇಂದ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಇದೊಂದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಥವಾ ವರ್ಲ್ಡ್ ವೈಡ್ ಗೆ ತುಂಬಾ ಗುಡ್ ನ್ಯೂಸ್ ಆಗುತ್ತೆ. ತುಂಬಾ ದೇಶಗಳು US ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಟ್ಯಾರಿಫ್ ಕಡಿತದಿಂದ ದೇಶಗಳ ರೆವೆನ್ಯೂ ಆಯ್ತು ಮತ್ತೆ ಎಕನಾಮಿಕ್ ಸ್ಟೇಬಲ್ ಆಗಿರುತ್ತೆ. ಇನ್ನು ಇಂಡಿಯನ್ ಮಾರ್ಕೆಟ್ ಬಗ್ಗೆ ಮಾತಾಡಬೇಕಾದ್ರೆ ಮೊನ್ನೆ ಒನ್ ಟೈಮ್ ಮಾತ್ರ 18% ಟ್ಯಾರಿಫ್ ಹಾಕಿದಾಗ ಒಂದು ದಿನ ರಿಯಾಕ್ಟ್ ಮಾಡಿತ್ತು. ಇಡೀ ಏಷ್ಯಾದಲ್ಲಿ ಇಂಡಿಯಾಗೆ ಮಾತ್ರ 18% ಟ್ಯಾರಿಫ್ ಎಲ್ಲ ಇದೆ, ಬಾಕಿ ಎಲ್ಲ 25% 19% ಎಲ್ಲ ಐತೆ. ಈ ಒಂದು ನ್ಯೂಸ್ ಇಂದ ಏನಾದ್ರು ಚೇಂಜಸ್ ಬಂದ್ರೆ ಒಂದ್ ದಿನಕ್ಕೆ ಮಾತ್ರ ಬರುತ್ತೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ US ಇಂದ ಡಿಪೆಂಡ್ ಆಗಿಲ್ಲ, ತುಂಬಾ ದೇಶಗಳ ಜೊತೆ ಕಾಂಟ್ಯಾಕ್ಟ್ ಇರೋದಕ್ಕೋಸ್ಕರ ಈ ಟ್ಯಾರಿಫ್ ಎಲ್ಲ ಇಂಪ್ಯಾಕ್ಟ್ ಆಗೋದಿಲ್ಲ. ಆದ್ರೆ IT ಸೆಕ್ಟರ್ ಮಾತ್ರ ದೊಡ್ಡ ಹೊಡೆತ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇಂಪಾರ್ಟೆಂಟ್ ನ್ಯೂಸ್. ತುಂಬಾ ಕ್ಲಿಯರ್ ಆಗಿ ಹೇಳಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರ ವಿಡಿಯೋಸ್ ಬೇಕಾದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.